ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ದ್ವಿಜಪ್ರಿಯ ಸಂಕಷ್ಟಹಾರ ಚತುರ್ಥಿ ಪೂಜಾ ವಿಧಾನ, ಪೂಜೆ ಸಮಯ, ಹಾಗೆ ಉಪವಾಸ ಮಾಡುವಂಥವ್ರು ಏನೆಲ್ಲ ತಿನ್ನಬಹುದು, ಏನೆಲ್ಲ ತಿನ್ನಬಾರ್ದು, ಮಂತ್ರ ಸಹಿತ ಸಂಕಲ್ಪ ಸಹಿತ ಪೂಜೆ ಮಾಡುವಂಥ ವಿಧಾನ ಪ್ರತಿಯೊಂದನ್ನು ಕೂಡ ಹಂತವಾಗಿ ವಿವರವಾಗಿ ವ್ರತದ ಕಥೆಯ ಸಮೇತ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. 5ನೇ ತಾರೀಕು ಗುರುವಾರ ಮಧ್ಯಾಹ್ನ 12 ಗಂಟೆಗೆ ಚತುರ್ಥಿ ತಿಥಿ ಪ್ರಾರಂಭ ಆಗುತ್ತೆ. 6ನೇ ತಾರೀಕು ಶುಕ್ರವಾರ ಮಧ್ಯಾಹ್ನ 12 ಗಂಟೆ 20 ನಿಮಿಷಕ್ಕೆ ಮುಕ್ತಾಯ ಆಗಿಬಿಡುತ್ತೆ. ಇನ್ನು ಒಂದು ದಿನ ಮೊದಲೇ ನೀವು ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೋಬಹುದು. ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರೆ ಗುರುವಾರ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಬೇಕು. ಸೂರ್ಯೋದಯಕ್ಕಿಂತ ಮೊದಲೇ ಸ್ನಾನ ಮಾಡಿ. ಅಂದರೆ ಬೇಗ ಎದ್ದರೆ ನೀವು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ಸೂರ್ಯೋದಯ ಸಮಯದಿಂದನೇ ಉಪವಾಸ ವ್ರತವನ್ನು ಪ್ರಾರಂಭ ಮಾಡಬೇಕು. ಉಪವಾಸ ಮಾಡೋ ಅಂಥವ್ರು ಏನೆಲ್ಲ ತಿನ್ನಬಹುದು ಅಂತಂದರೆ, ಆಲೂಗಡ್ಡೆ, ಗೆಣಸು, ಅಂದರೆ ಸ್ವೀಟ್ ಪೊಟ್ಯಾಟೊ ಅಂತಾರಲ್ಲ ಅದು, ಅದರಿಂದ ಯಾವುದಾದ್ರೂ ಪದಾರ್ಥಗಳನ್ನು ಮಾಡಿಕೊಂಡು ತಿನ್ಬಹುದು. ಚಪಾತಿ, ರೊಟ್ಟಿ, ಹಾಗೆ ಹಣ್ಣುಗಳು, ಹಾಲು, ಕಾಫಿ, ಟೀ ನಿಮ್ಮ ಇಷ್ಟ. ಏನೂ ತಿನ್ನದೆ ನಿರಾಹಾರಿಯಾಗಿ ಉಪವಾಸ ಮಾಡ್ತೀವಿ ಅಂದರೂ ಮಾಡಬಹುದು. ಕೆಲವರು ಮೆಡಿಸನ್ ತೊಗೊಳ್ಳೋವಂಥವ್ರು ಈ ಥರದ್ದೆಲ್ಲ ತಿಂದು ಕೂಡ ಉಪವಾಸ ವ್ರತವನ್ನು ಮಾಡಬಹುದು. ಅತಿ ಮುಖ್ಯವಾಗಿ ಈರುಳ್ಳಿ, ಬೆಳ್ಳುಳ್ಳಿ ಹಾಗೂ ಮಸಾಲೆಯನ್ನು ಹಾಕಿರುವಂಥ ಪದಾರ್ಥಗಳನ್ನು ತಿನ್ನಬೇಡಿ ಅಷ್ಟೇ. ಚಪಾತಿ, ರೊಟ್ಟಿ, ಉಪ್ಪಿಟ್ಟು, ಅಂದರೆ ಈರುಳ್ಳಿ ಹಾಕದೆ ಮಾಡುವಂಥ ಉಪ್ಪಿಟ್ಟು, ಮತ್ತು ಈ ಸಾಬುದಾನ ಕಿಚಡಿ, ಸಾಬುದಾನ ಉಪ್ಪಿಟ್ಟು ಇದನ್ನು ಕೂಡ ಮಾಡಿಕೊಂಡು ತಿನ್ನಬಹುದು. ಇನ್ನು ಹಾಲು, ಕಾಫಿ, ಟೀ, ಜ್ಯೂಸು, ಹಣ್ಣುಗಳು ಇದನ್ನು ಕೂಡ ತಗೋಬಹುದು. ಕೆಲವು ಸಲ ದೇವರನ್ನ ನೆನೆಸ್ಕೊಂಡು ಉಪವಾಸ ಇದ್ದರೆ ಒಂದೇ ಒಂದು ಗಳಿಗೆ ಕೂಡ ಹಸಿವು ಅನಿಸೋದೇ ಇಲ್ಲ. ಆದರೆ ಇನ್ನು ಕೆಲವು ಸಲ ಏನು ಕಾರಣಕ್ಕೂ ಗೊತ್ತಿರಲ್ಲ, ಆ ದೇವರೇ ನಮ್ಮನ್ನು ಪರೀಕ್ಷೆ ಮಾಡ್ತಾ ಇರ್ತಾರೋ ಏನೋ ಗೊತ್ತಿಲ್ಲ, ಮೇಲಿಂದ ಮೇಲೆ ತುಂಬಾ ಹಸಿವಾಗ್ತಾ ಇರುತ್ತೆ. ಹಾಗಂತ ಹೇಳಿ ಹೋಗ್ತಾ ಬರ್ತಾ ಹಾಲು ಕುಡಿಯೋದು, ಅಂದರೆ ಲಿಕ್ವಿಡ್ ಐಟಮ್ನ ಜಾಸ್ತಿ ತೊಗೊಳ್ಳೋದು, ಮತ್ತು ಹಣ್ಣುಗಳಾಗಿರಲಿ ಏನಾದರೂ ಹೋಗ್ತಾ ಬರ್ತಾ ತಿನ್ನೋದು, ಈ ಥರದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಆ ಊಟದ ಟೈಮ್, ತಿಂಡಿ ಟೈಮ್ ಏನಿರುತ್ತೆ ಆಗ ಸ್ವಲ್ಪ ಪ್ರಮಾಣದಲ್ಲಿ ತಿಂದು ಉಪವಾಸ ವ್ರತವನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ಲಿಕ್ವಿಡ್ ಐಟಮನ್ನು ಹೆಚ್ಚಿಗೆ ತೊಗೋಬೇಡಿ, ನೀರು ಜಾಸ್ತಿ ಕುಡಿಬೇಡಿ, ಯಾಕಂದರೆ ಆಗಾಗ ವಾಶ್ರೂಮ್ಗೆ ಹೋಗಬೇಕಾಗತ್ತೆ. ಆ ಕಾರಣದಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ ನೀವು ಸ್ನಾನ ಮಾಡಿ ಉಪವಾಸ ವ್ರತನ ಪ್ರಾರಂಭ ಮಾಡಿ ರಾತ್ರಿ 9:30ಕ್ಕೆ ಚಂದ್ರೋದಯ ಆಗತ್ತೆ. ಚಂದ್ರ ಕಾಣಿಸ್ಲಿಲ್ಲ ಅಂದರೂ ಪರವಾಗಿಲ್ಲ, ಫೋಟೋದಲ್ಲಾಗಲಿ ಫೋನಲ್ಲಾಗಲಿ ನೀವು ನೋಡಬಹುದು. ಈಶ್ವರನ ಫೋಟೋ ಮನೇಲಿದ್ದರೆ ನಿಮಗೆ ಚಂದ್ರ ಕಾಣಿಸ್ದ ಹಾಗೇ ಲೆಕ್ಕ, ಯಾಕಂದರೆ ಶಿವನ ತಲೆ ಮೇಲೇ ಚಂದ್ರ ಇರ್ತಾರಲ್ವ. ಹಾಗಾಗಿ ನೋಡಿಕೊಂಡು ನಮಸ್ಕಾರ ಮಾಡಿ ಅರ್ಘ್ಯನ ಅರ್ಪಿಸಿ ಆಮೇಲೆ ನೀವು ಉಪವಾಸನ ಬಿಡಬಹುದು ರಾತ್ರಿ 9:30 ನಂತರ. ಇನ್ನು ಮನೇಲಿ ಪೂಜೆ ಯಾವ ಸಮಯದಲ್ಲಿ ಮಾಡಬೇಕು ಅಂತಂದರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಮಾಡಬಹುದು. ಅಂದರೆ ಬೆಳಗ್ಗೆ 5:20ರಿಂದ 7 ಗಂಟೆ ಒಳಗಾಗಿ ಪೂಜೆ ಮಾಡಬಹುದು. ಚತುರ್ಥಿ ತಿಥಿ ಪ್ರಾರಂಭನೇ ಆಗಿರೋದಿಲ್ಲ, ಆಗಲೇ ಪೂಜೆ ಮಾಡ್ಬೋದಾ ಅಂದರೆ ಖಂಡಿತ ಮಾಡ್ಬೋದು. ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೊಳ್ಳಿ. ಯಾಕಂದರೆ ಕೆಲಸಕ್ಕೆ ಹೋಗುವಂಥವ್ರು ಸಂಜೆ ಬಂದು ಅಭಿಷೇಕ ಪೂಜೆ ಎಲ್ಲನೂ ಮಾಡೋದಕ್ಕೆ ಕಷ್ಟ ಆಗ್ಬೋದು. ಹಾಗಾಗಿ ಹೇಳ್ತಾ ಇದ್ದೀನಿ, ಆದಷ್ಟು ಬೆಳಗ್ಗೆನೇ ನೀವು ಅಭಿಷೇಕ ಪೂಜೆ ಎಲ್ಲನೂ ಮಾಡ್ಕೊಳ್ಳಿ. ಸಂಜೆ ಬೇಕಾದರೆ ಮತ್ತೆ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ದೇವ್ರ ದೀಪ ಎಲ್ಲ ಹಚ್ಚಿ ನೈವೇದ್ಯ ಎಲ್ಲ ಇಟ್ಟು ಗಣೇಶನಿಗೆ ಅರ್ಚನೆ ಮಾಡಿಕೊಂಡು, ಅಥವಾ ಗಣೇಶನ 21 ನಾಮಗಳನ್ನು ಹೇಳಿಕೊಂಡು ಗರಿಕೆಯಿಂದ ಅರ್ಚನೆ ಮಾಡಿ ವ್ರತದ ಕಥೆಯನ್ನು ಓದಿ ಮಹಾಮಂಗಳಾರತಿ ಮಾಡಿ ಪೂಜೆ ಮಾಡ್ಕೋಬಹುದು. ಬೇಗ ಪೂಜೆ ಎಲ್ಲ ಮುಗಿದ ಮೇಲೆ ನೀವು ದೇವಸ್ಥಾನಕ್ಕೂ ಕೂಡ ಹೋಗಿ ಬರ್ಬೋದು. ಬೆಳಗ್ಗೆ ಪೂಜೆ ಮಾಡೋದಾದರೆ ಬೆಳಗ್ಗೆ 5:20ರಿಂದ 7 ಗಂಟೆ ತನಕ ಮಾಡಬಹುದು. ಮಧ್ಯಾಹ್ನದ ಅಭಿಜಿತ್ ಮುಹೂರ್ತ 12 ಗಂಟೆ 10 ನಿಮಿಷದಿಂದ 12:50 ತನಕ ಇರುತ್ತೆ. ಆ ಸಮಯದಲ್ಲಿ ನೀವು ಗಣೇಶನಿಗೆ ಅಭಿಷೇಕ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೋಬಹುದು. ಸಂಜೆ ಪೂಜೆ ಮಾಡೋವಂಥವ್ರು ಸಂಜೆ 5:30 ನಂತರ ನೀವು ಅಭಿಷೇಕ ಎಲ್ಲ ಮಾಡಿ ಪೂಜೆ ಮಾಡಬೇಕಾಗತ್ತೆ. ಅಥವಾ ಬೆಳಗ್ಗೆನೇ ಪೂಜೆ ಮಾಡಿದ್ದೀರಾ ಅಂದರೆ ನಾನು ಆಗಲೇ ಹೇಳ್ದಾಗೆ ಸಂಜೆ ನೀವು ವ್ರತ ಕಥೆಯನ್ನು ಓದಬೇಕು, ಬೆಳಗ್ಗೆ ಓದಬೇಡಿ. ಬೆಳಗ್ಗೆ ನೀವು ಅಭಿಷೇಕ ಮಾಡಿ ಅಲಂಕಾರ ಮಾಡಿ ನೈವೇದ್ಯನೂ ಅಷ್ಟೇ ಸಿಂಪಲ್ಲಾಗಿ ಏನಾದರೂ ಇಡಬಹುದು. ಹಾಲು, ಹಣ್ಣು, ಅಥವಾ ಏನಾದರೂ ಒಂದಷ್ಟು ಸಿಹಿ ಅವಲಕ್ಕಿ ಈ ಥರದ್ದೆಲ್ಲ ಮಾಡಿ ನೈವೇದ್ಯಕ್ಕಿಟ್ಟು ಗಣೇಶನಿಗೆ ಸುಲಭವಾದಂಥ ಚಿಕ್ಕ ಚಿಕ್ಕ ಮಂತ್ರನ ಹೇಳಿಕೊಂಡು ಬೆಳಗ್ಗೆ ಪೂಜೆ ಮಾಡ್ಬೋದು. ಆದರೆ ಸಂಜೆಗೆ ನೀವು ಅರ್ಚನೆ ಮತ್ತು ವ್ರತದ ಕಥೆಯನ್ನು ಓದಬೇಕು. ಮಹಾಮಂಗಳಾರತಿ ಎಲ್ಲ ಸಂಜೆ ಮಾಡಬೇಕು. ಬೇಕಾದರೆ ನೀವು ತುಪ್ಪದ ದೀಪನೂ ಕೂಡ ಸಂಜೆನೇ ಹಚ್ಬೋದು. ಬೆಳಗ್ಗೆ ಮಾಮೂಲಿ ದೀಪಗಳನ್ನು ಹಚ್ಚಿ ಈ ರೀತಿ ನೀವು ಪೂಜೆ ಮಾಡ್ಕೋಬಹುದು. ಅಥವಾ ಒಟ್ಟಿಗೆ ನಾವು ಸಂಜೆನೇ ಪೂಜೆ ಮಾಡ್ತೀವಿ, ಬೆಳಗ್ಗೆಯಿಂದ ಎಲ್ಲ ರೆಡಿ ಮಾಡಿಕೊಂಡು ಸಂಜೆನೇ ಪೂಜೆ ಮಾಡ್ತೀವಿ ಅಂದರೆ ಆ ರೀತಿ ಕೂಡ ಮಾಡ್ಬೋದು. ಆದರೆ ಉಪವಾಸ ಮಾತ್ರ ಬೆಳಗ್ಗೆಯಿಂದನೇ ಮಾಡಬೇಕಾಗತ್ತೆ.
ಪೀರಿಯಡ್ಸ್ ಆಗಿ 5 ದಿನ ಆಗಿದ್ದಂಥವ್ರು ಈ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಮಾಡಬಹುದು. ನನಗೆ 3 ದಿನ ಆಗಿದೆ, 4 ದಿನ ಆಗಿದೆ, ನಾನು ಮಾಡಬಹುದಾ ಅಂತ ದಯವಿಟ್ಟು ಕೇಳಬೇಡಿ. 5 ದಿನ ಆಗಿದ್ರೆ ಅಂಥವರೆಲ್ಲರೂ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಮಾಡಬಹುದು. ಅಂಗಾರಕ ಚತುರ್ಥಿ ದಿನ ಮಾತ್ರ ಉಪವಾಸ ಮಾಡ್ತೀವಿ. ಉಳಿದಂಥ ಸಂಕಷ್ಟಹರ ಚತುರ್ಥಿಯಲ್ಲಿ ನಾವು ಉಪವಾಸ ಮಾಡೋದಿಲ್ಲ, ಬರೀ ಹಾಗೆ ಪೂಜೆ ಮಾಡಬಹುದಾ ಅಂದರೆ ಹಾಗೂ ಕೂಡ ಮಾಡಬಹುದು. ಬನ್ನಿ ಈಗ ಪೂಜೆ ಮಾಡೋ ವಿಧಾನನೂ ಕೂಡ ತಿಳಿಸ್ಕೊಡ್ತೀನಿ. ಪೂಜೆಗೆ ಹೂಗಳು, ಗರಿಕೆ, ತುಪ್ಪದ ದೀಪ, ನೈವೇದ್ಯ, ಅಕ್ಷತೆ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಅಭಿಷೇಕಕ್ಕೆ ಪಂಚಾಮೃತ ಅಭಿಷೇಕ ಅಂದರೆ ಹಾಲು, ಮೊಸರು, ತುಪ್ಪ ಅಥವಾ ಜೇನುತುಪ್ಪ, ಕಲ್ಲು ಸಕ್ಕರೆ, ಡ್ರೈ ಫ್ರೂಟ್ಸು ಅಥವಾ ಹಣ್ಣುಗಳು, ಈ ರೀತಿ 5 ಪದಾರ್ಥನ ಸಿದ್ಧ ಮಾಡಿ ಇಟ್ಕೊಳ್ಳಿ. ದೇವರ ದೀಪಗಳನ್ನೆಲ್ಲ ಹಚ್ಚಿ ಆ ನಂತರ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಳ್ಳಿ. ಗಣಪತಿ ವಿಗ್ರಹನ ಒಂದು ಬಟ್ಲಲ್ಲಿ ಇಟ್ಟು ಮೊದಲು ಶುದ್ಧೋದಕ ಸ್ನಾನ. ಪೂಜೆನ ಪ್ರಾರಂಭ ಮಾಡುವಾಗ ಓಂ ಗಂ ಗಣಪತಿಯೇ ನಮಃ ಅಂತ ಹೇಳಿಕೊಂಡು ಅಭಿಷೇಕನ ಪ್ರಾರಂಭ ಮಾಡಿ. ಆ ನಂತರ ಒಂದೊಂದಾಗಿ ನೀವು ಹಾಕ್ತಾ ಪದಾರ್ಥಗಳನ್ನು ಹಾಕ್ತಾ ಅಭಿಷೇಕನ ಮಾಡಬೇಕು. ಅಭಿಷೇಕ ಮುಗಿಯೋ ತನಕ ಓಂ ಗಂ ಗಣಪತಿಯೇ ನಮಃ ಅಂತ ಹೇಳ್ಕೊಳ್ಳಿ. ಅಥವಾ ಗಣೇಶನ 21 ನಾಮಗಳು ಹಿಂದಿನ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಅದನ್ನು ನೋಡಿಕೊಂಡು ಅದನ್ನು ಹೇಳ್ತಾ ಕೂಡ ನೀವು ಅಭಿಷೇಕನ ಮಾಡ್ಬೋದು. ತುಂಬ ಒಳ್ಳೆಯದು. ಈ ನಾಮಗಳಿಗೆ ಎಷ್ಟು ಪವರ್ ಇದೆ ಗೊತ್ತಾ? ಇದನ್ನು ನೀವು ಭಕ್ತಿಯಿಂದ, ನಂಬಿಕೆಯಿಂದ ದಿನದಲ್ಲಿ 2 ಸಲ ಆದರೂ ಹೇಳ್ಕೋಬೇಕು. ಅಭಿಷೇಕ ಎಲ್ಲ ಆದಮೇಲೆ ಶುದ್ಧವಾದ ನೀರಿನಿಂದ ವಿಗ್ರಹನ ತೊಳೆದು ಗಂಧ ಹಚ್ಚಿ ಒಂದು ಪೀಠದ ಮೇಲೆ ಪ್ರತಿಷ್ಠಾಪನೆ ಮಾಡಬೇಕು. ಆ ಪೀಠದ ಮೇಲೆ ಸ್ವಲ್ಪ ಅಕ್ಷತೆ, ಗರಿಕೆಯನ್ನು ಹಾಕಿ ಅದರ ಮೇಲೆ ಗಣಪತಿ ವಿಗ್ರಹನ ಇಡಬೇಕು. 2 ತುಪ್ಪದ ದೀಪಗಳನ್ನು ಹಚ್ಚಬೇಕು. ಗಣೇಶ ಭೋಜನ ಪ್ರಿಯ, ಹಾಗಾಗಿ ನೈವೇದ್ಯನೆಲ್ಲ ಮೊದಲೇ ಜೋಡಿಸಿಡಬೇಕು. ಆ ನಂತರ ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ. ಈ ದಿನದ ನೈವೇದ್ಯ ಅಂದರೆ ಗುರುವಾರ ಆಗಿರೋದ್ರಿಂದ ಕಡಲೆಬೇಳೆ, ಕಡಲೆಕಾಳಿನ ಪದಾರ್ಥನ ನೈವೇದ್ಯ ಮಾಡ್ಬೋದು. ಕಡಲೆ ಹಿಟ್ಟಿಂದ ಲಡ್ಡುನ ಮಾಡಿ ಕೂಡ ನೈವೇದ್ಯಕ್ಕೆ ಇಡಬಹುದು. ಕಡಲೆಕಾಳು ಉಸ್ಲಿ ಅಥವಾ ಕಡಲೆಬೇಳೆ ಪಾಯಸ ಇದನ್ನು ಕೂಡ ನೈವೇದ್ಯ ಮಾಡಬಹುದು. ಕೈಯಲ್ಲಿ ಗರಿಕೆ ಮತ್ತು ಅಕ್ಷತೆನ ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ. ಈ ದಿನದ ವಾರ, ತಿಥಿ, ನಕ್ಷತ್ರ ಅದನ್ನೆಲ್ಲ ಹೇಳಿಕೊಂಡು ಶ್ರದ್ಧಾ ಭಕ್ತಿಯಿಂದ ಉಪವಾಸದ ಜೊತೆಗೆ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಯಥಾಶಕ್ತಿ ಮಾಡ್ತಾ ಇದ್ದೀನಿ, ನನ್ನ ಸೇವೆನ ಸ್ವೀಕರಿಸು ಅಂತ ಕೇಳಿಕೊಂಡು ಗರಿಕೆ ಮತ್ತು ಅಕ್ಷತೆಯನ್ನು ಗಣಪತಿ ಮುಂದೆ ಹಾಕಬೇಕು. ಆ ನಂತರ ಗಣಪತಿಯ ಅಷ್ಟೋತ್ತರನ ಹೇಳ್ತಾ ಗರಿಕೆಯಿಂದ ಅರ್ಚನೆ ಮಾಡಬೇಕು. ಮಂತ್ರಗಳು, ಅಷ್ಟೋತ್ತರಗಳು ಎಲ್ಲ ಆದಮೇಲೆ ನೈವೇದ್ಯವನ್ನು ಅರ್ಪಿಸಬೇಕು. ಆ ನಂತರ ವ್ರತದ ಕಥೆಯನ್ನು ಓದಬೇಕು. ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು ವ್ರತ ಕಥೆಯನ್ನು ಓದಬೇಕು. ನಿಮ್ಮ ಹತ್ರ ಸಂಕಷ್ಟಹರ ಚತುರ್ಥಿಯ ಬುಕ್ ಇದ್ದರೆ ಅದರಲ್ಲಿರುವಂಥ ಕಥೆನೇ ಓದಬಹುದು. ಅಥವಾ ನಾನು ಹಿಂದಿನ ವಿಡಿಯೋದಲ್ಲಿ ಈ ದಿನದ ಅಂದರೆ ದ್ವಿಜಪ್ರಿಯ ಸಂಕಷ್ಟಹರ ಚತುರ್ಥಿ ಗಣೇಶನ ವ್ರತದ ಕಥೆಯನ್ನು ಹೇಳಿದ್ದೀನಿ, ಆ ಕಥೆನೂ ಕೂಡ ನೀವು ಕೇಳ್ಬೋದು. ಕತೆ ಪೂರ್ಣ ಆದಮೇಲೆ ಕೈಲಿರೋಂಥ ಅಕ್ಷತೆಯನ್ನು ಗಣಪತಿ ಮುಂದೆ ಹಾಕಿ ಮಹಾಮಂಗಳಾರತಿನ ಮಾಡಬೇಕು. ಇಲ್ಲಿಗೆ ಸಂಕಷ್ಟಹರ ಚತುರ್ಥಿಯ ಪೂಜೆ ಮುಕ್ತಾಯ ಆಗುತ್ತೆ. ನಿಮಗಿನ್ನೂ ಸಮಯ ಇದ್ದರೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಮನೆಯವರ ಹೆಸರಿಗೆ ಅರ್ಚನೆ ಮಾಡಿಸ್ಕೊಂಡು ಗಣಪತಿ ದರ್ಶನ ಮಾಡಿಕೊಂಡು ಪ್ರಸಾದ ತೊಗೊಂಡು ಬರ್ಬೋದು. ರಾತ್ರಿ 9:30 ನಂತರ ಚಂದ್ರೋದಯ ಆದಮೇಲೆ ನೀವು ಚಂದ್ರನಿಗೆ ಅರ್ಘ್ಯನ ಅರ್ಪಿಸಿ ನಿಮ್ಮ ಉಪವಾಸನ ಬಿಡಬಹುದು. ಇದಿಷ್ಟು ಕೂಡ ಸಂಕಷ್ಟಹರ ಚತುರ್ಥಿಯ ಗಣಪತಿ ಪೂಜೆಯ ಸರಳವಾದಂಥ ವಿಧಾನ. ನಿಮ್ಮ ಇಷ್ಟಾರ್ಥಗಳೆಲ್ಲ ಈಡೇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಸಿಗ್ತೀನಿ. ಹೋಗಿ ಬರಲಾ?